ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬೆಂಗಳೂರಿನಿಂದ ನಮ್ಮ ಕರೆಗೆ ಹೋಗುಟ್ಟು ಆಗಮಿಸಿರುವ ಶ್ರೀ KN ಭಗವಾನ್ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತೀನಿ. ಭಗವಾನ್ ಸರ್, ತುಂಬ ಹೃದಯದ ಸ್ವಾಗತ ತಮಗೆ. ಹಾಗೆ ನಮ್ಮವರೇ ಆದ ಡಾಕ್ಟರ್ ಮಿರ್ಜಾ ಬಶೀರ್ ಸರ್, ನಿನ್ನೆ ಪೂರ್ತಿ ದಿನ ಅವರ ಪುಸ್ತಕದ ಪರಿಚಯ ಆಗಿದೆ, ಅವರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅವರಿಗೂ ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು, ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸ್ಕೋಬೇಕು ಅಂತ ನಾನು ಸ್ವಾಗತ ಕೋರ್ತೀನಿ. ದಯವಿಟ್ಟು ಸರ್. ಈಗ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ KN ಭಗವಾನ್ ಸರ್ ಅವರ ಒಂದು ಕಿರುಪರಿಚಯ ನಾನು ಮಾಡಿಕೊಡ್ಲಿದ್ದೇನೆ. ಅದಾದ ಮೇಲೆ ನಮ್ಮ ಭಗವಾನ್ ಸರ್ ಅವರು ಇವತ್ತಿನ ಗೋಷ್ಠಿಯನ್ನು ನಡೆಸ್ಕೊಡ್ಲಿದ್ದಾರೆ. KN ಭಗವಾನ್ ಇವರು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯ ಕ್ಯಾಶವಾರ ಅನ್ನೋ ಊರಿನಲ್ಲಿ ಹುಟ್ಟಿದ್ದಾರೆ. ನಂತರ ಅವರು ಸ್ವಗ್ರಾಮ ಮಧುಗಿರಿ, ತುಮಕೂರು ಮುಂತಾದ ಕಡೆಗಳಲ್ಲಿ ವ್ಯಾಸಂಗ ಮಾಡಿ ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಕನ್ನಡ ವಿದ್ಯಾರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜೊತೆಗೆ ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾದ ಇಂಜಿನಿಯರಿಂಗ್ ಪದವಿ ಕೂಡ ಅವರು ಪಡ್ಕೊಂಡಿದ್ದಾರೆ. ಹಿಂದಿ ರಾಷ್ಟ್ರಭಾಷಾದ ಎಕ್ಸಾಮ್ಗಳನ್ನು ಕೂಡ ಪಾಸ್ ಮಾಡಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವ್ರು ಬರೆದಿದ್ದಾರೆ. 42 ಪುಸ್ತಕಗಳನ್ನು ಬರೆದಿದ್ದಾರೆ. ನಿನ್ನೆ ಪ್ರದರ್ಶನಕ್ಕೆ ಇಟ್ಟ ಸಂಜೆ 5ರ ಮಳೆ, ಟಿಪಿಕಲ್ ಕೈಲಾಸಂ, ಆ ಪುಸ್ತಕಗಳು ಕೂಡ ಅವರದೇ. ತಾವು ಈಗಾಗಲೇ ಕೆಲವರು ಆ ಕಥೆಗಳನ್ನು ಓದಿ ಒಳ್ಳೆ ಅಭಿಪ್ರಾಯವನ್ನು ನನಗೆ ತಿಳಿಸಿದ್ರಿ. ಹೀಗೆ ಕೆಲವು ಅವರ ಕಥಾ ಸಂಕಲನಗಳು, ಪುಸ್ತಕಗಳ ಬಗ್ಗೆ ಹೇಳೋದಾದರೆ ಕಥಾ ಚೈತ್ರ ಅನ್ನೋದು ಒಂದು ಪುಸ್ತಕ, ಕಥಾ ಸಂಕಲನ ಇದು. ಆಷಾಢದ ಮಳೆ, ಆಕಾಶ ಬುಟ್ಟಿ ಮತ್ತು ಏಣಿ, ನೀಲ ನಕ್ಷತ್ರ, 4 ದಶಕದ ಕಥೆಗಳು, ಸಂಜೆ 5ರ ಮಳೆ. ಜೊತೆಗೆ ಅವರ ವೃತ್ತಿ ಬದುಕಿನ ಮತ್ತು ಜೀವನದ ಕೆಲವೊಂದಿಷ್ಟು ನೆನಪುಗಳನ್ನು ಅವರು ಪ್ರಬಂಧ ಸಂಕಲನಗಳ ಮೂಲಕ ಹಿಡಿದಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದವು ಅಂದರೆ ಕಾರ್ಖಾನೆ ಚಿತ್ರಗಳು, ಸ್ವಲ್ಪ ಪೆನ್ ಕೊಡ್ತೀರಾ, ಫೋಡಿಯಂ ಎಂಬ ನುಡಿಕಟ್ಟೆ, ವೃತ್ತಿ ಬದುಕಿನ ಪ್ರಸಂಗಗಳು, ನಾಳೆಗಳನ್ನು ನಂಬಬಹುದೇ. ಹಾಗೆ ಪ್ರಖ್ಯಾತ ಲೇಖಕರ ವ್ಯಕ್ತಿ ಚಿತ್ರಗಳನ್ನು ಕೂಡ ಅವರು ಬರೆದಿದ್ದಾರೆ. ವಿದ್ಯಾನಿಧಿ ಡಾಕ್ಟರ್ ವಿಕ್ರು ಗೋಕಾಕ, ದಿವಾನ್ ಮಿರ್ಜಾ ಇಸ್ಮಾಯಿಲ್, ಛಾಯಾಗ್ರಾಹಕರಾದ VK ಮೂರ್ತಿ, ಶ್ರೀಕೃಷ್ಣ ದೇವರಾಯ, ನಾಟಕ ರತ್ನ ಗುಬ್ಬಿ ವೀರಣ್ಣ, ಯದುರಾಯ, ಟಿಪಿಕಲ್ TP ಕೈಲಾಸಂ. ಜೊತೆಗೆ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆದ್ದರಿಂದ HALನಲ್ಲಿ ಅವರು ಕೆಲಸ ಮಾಡಿದ ವೃತ್ತಿ ಅನುಭವವನ್ನು ಹೊಂದಿ ಅಲ್ಲೇ ನಿವೃತ್ತರಾದ್ದರಿಂದ ತಂತ್ರಜ್ಞಾನದ ವಿಷಯಗಳ ಕುರಿತು ಕೂಡ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಂಪನ ಮತ್ತು ಶಬ್ದ ಮಾಪನ, ಯಂತ್ರಜ್ಞ ಮೆಕ್ಯಾನಿಸ್ಟ್, ಸಂಪೂರ್ಣ ಪರಿವರ್ತನೆ, ಲೀನ್ ಮ್ಯಾನುಫ್ಯಾಕ್ಚರಿಂಗ್, ರಾಷ್ಟ್ರೀಯ ಜಲನೀತಿ ಚೌಕಟ್ಟು, ಉದ್ಯಮ ಕರ್ನಾಟಕ. ಹಾಗೆ ಕವನ ಸಂಕಲನಗಳಾದ ಮನದಿಂದ ಮುಗಿಲಿಗೆ, ಯದು ವಿಜಯ ಅನ್ನೋ ಒಂದು ನಾಟಕ, ಪ್ರವಾಸ ಕಥನವಾದ ಕಂಡಷ್ಟು ಜಗತ್ತು, ಅಬು ಬೆಟ್ಟದಿಂದ ಅಂಬರ್ಕೋಟೆವರೆಗೆ, ಹಾಗೆ ಕಾಮಸೂತ್ರ, ಶೃಂಗಾರ ಮಿಲನ, ಇದರ ಕುರಿತು ಕೂಡ ಕೃತಿಗಳನ್ನು ಬರೆದಿದ್ದಾರೆ. ಗ್ರಾಮೀಣ ಬದುಕಿನ ನೆನಪಿನ ನನ್ನೂರು, ಜೊತೆಗೆ ಸಂಪಾದಿತ ಕೃತಿಗಳಾದ ಕೋಲ್ಮಿಂಚು, ಕವಿಶೈಲ, ಕಲಾ ಸಂಪನ್ನ, ಚಲನಚಿತ್ರ ಚಂದನವನದಲ್ಲೊಂದು ಚಾರಣ, ಚಲನಚಿತ್ರದ ಕುರಿತು ಒಂದು ಪುಸ್ತಕ, ಹಾಗೆ ತೆರೆದ ಬದುಕಿನ ಪುಟಗಳು, ಬದುಕು ಮೆಲುಕು ಅನ್ನೋ ಒಂದು ಆತ್ಮಕಥೆ. ಹಾಗೆ ಇನ್ನೊಂದಿಷ್ಟು ಕೃತಿಗಳು ಅವರ ಲೇಖನಿಯಲ್ಲಿ ಬರಲಿವೆ. ಅದರಲ್ಲಿ ಮುಖ್ಯವಾದವು ಅಂತಂದರೆ ಒಂದು ಅನುವಾದಿತ ಕೃತಿ, ಡೈಮಂಡ್ಸ್ ಇನ್ ಸ್ಕೈ ಅನ್ನೋ ಒಂದು ಪುಸ್ತಕದ ಅನುವಾದ, ಬಾನಂಗಳದ ವಜ್ರಗಳು ಕೃತಿ ಬರಲಿದೆ. ಸಾಮಾನ್ಯ ಜ್ಞಾನದ ಕುರಿತು ಪ್ರಶ್ನೋತ್ತರ ಪದವಿಹಾರ, ಕನ್ನಡದಿಂದ ಹಿಂದಿಗೂ ಕೂಡ ಅವರು ಅನುವಾದ ಮಾಡ್ತಾ ಇದ್ದಾರೆ. ಡಾಕ್ಟರ್ ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ಹಿರಿಮೆ ಮತ್ತು ಗರಿಮೆ, ಅದನ್ನು ಹಿಂದಿಗೆ ಅನುವಾದ ಮಾಡ್ತಾ ಇದ್ದಾರೆ, ಜ್ಯೇಷ್ಠತಾ ಅವ್ರ ಶ್ರೇಷ್ಠತಾ ಅನ್ನೋ ಹೆಸರಿನಲ್ಲಿ. ಹಾಗೆ ಇನ್ನು ಪ್ರಶಸ್ತಿಗಳಿಗೆ ಬರೋದಾದರೆ ಹಲವಾರು ಪ್ರಶಸ್ತಿಗಳು, ಬಹುಮಾನಗಳು ಬಂದಿವೆ. ಅದರಲ್ಲಿ ಕೆಲವೊಂದು ಹೇಳಬೇಕು ಅಂತಂದರೆ, ಅವರಿಗೆ ಮೊದಲಿಗೆ ಬಂದ ಪ್ರಶಸ್ತಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಅವರು 2ನೇ ಬಹುಮಾನ ಪ್ರಜಾವಾಣಿಯಲ್ಲಿ ಪಡೆದವರು. ನಂತರ ಸಾಕಷ್ಟು ಪ್ರಶಸ್ತಿಗಳು, ಸಾಕಷ್ಟು ಕರ್ಮವೀರ ದೀಪಾವಳಿ ಕಥಾ ಸ್ಪರ್ಧೆ ಇರ್ಬೋದು, ವಿಜಯದಶಮಿ ಕಥಾ ಸ್ಪರ್ಧೆಗಳಿರ್ಬೋದು, ಅಂಕಿತ ಯುಗಾದಿ ಪ್ರಬಂಧ ಸ್ಪರ್ಧೆ ಇರ್ಬೋದು, ಹೀಗೆಲ್ಲ ಪಡಿತಾನೆ ಹೋಗ್ತದೆ. ಇನ್ನೂ ಬರ್ತಾನೆ ಇದೆ ಅವರಿಗೆ ಪ್ರಶಸ್ತಿಗಳು. ಹಾಗೆ ಗೊರೂರು ಸಾಹಿತ್ಯ ಪ್ರಶಸ್ತಿ ಅವರ ಕಾರ್ಖಾನೆ ಚಿತ್ರಗಳು ಅನ್ನೋ ಒಂದು ಪ್ರಬಂಧಕ್ಕೆ ಬಂದಿದೆ. ರಾಮ್ ಜಾಧವ್ ಗ್ರಂಥ ಪ್ರಶಸ್ತಿ ಅವರ ಉದ್ಯಮ ಕರ್ನಾಟಕ ಅನ್ನೋ ಒಂದು ಪುಸ್ತಕಕ್ಕೆ ಬಂದಿದೆ. ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ 2018, ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರವಾಸ ಸಾಹಿತ್ಯ ದತ್ತಿ ಪ್ರಶಸ್ತಿ ಅವರ
ಅಬು ಬೆಟ್ಟದಿಂದ ಅಂಬರ್ಕೋಟೆವರೆಗೆ ಅನ್ನೋ ಪುಸ್ತಕಕ್ಕೆ ಬಂದಿದೆ. ಹಾಗೆ ಅವರ ಯದು ವಿಜಯ ನಾಟಕಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2011ರ ನಾಟಕ ದತ್ತಿ ಪ್ರಶಸ್ತಿ ಕೂಡ ಬಂದಿದೆ. ಇಂಗ್ಲೆಂಡ್ನ ಪ್ರವಾಸ ಕೂಡ ಮಾಡಿದ್ದಾರೆ, ಸಾಕಷ್ಟು ಹೊರದೇಶದ ಪ್ರದೇಶಗಳಿಗೆ ಸಂದರ್ಶನ ಮಾಡಿದ್ದಾರೆ. ಅದನ್ನೆಲ್ಲ ತಮ್ಮ ಲೇಖನಿಯಲ್ಲಿ ಅವರು ನಮ್ಮ ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಈಗ ಬನ್ನಿ, ಇವತ್ತಿನ ಗೋಷ್ಠಿಗೆ ಸಂಪನ್ಮೂಲ ವ್ಯಕ್ತಿಗಳಾದ ಅವರನ್ನು ನಾನು ಡಯಾಸ್ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಸರ್. ಅವರು ಅಧ್ಯಕ್ಷ ಭಾಷಣ ಸಂಪನ್ಮೂಲ ವ್ಯಕ್ತಿಗಳಾದ KN ಭಗವಾನ್ ಸರ್, ದಯವಿಟ್ಟು ಸರ್. ಕತೆ ಕಟ್ಟುವ ಕೌಶಲ. ಕನ್ನಡ ಪಶುವೈದ್ಯ ಸಾಹಿತ್ಯ ಸಮ್ಮೇಳನದ ಆಯೋಜಕರೇ, ಇಂದಿನ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಮಿರ್ಜಾ ಬಶೀರ್ ಅವರೇ, ಹಾಗೂ ಎಲ್ಲ ಸಭಾಂಗಣದ ಕನ್ನಡ ಬಂಧುಗಳೇ, ಮೊದಲನೇದಾಗಿ ಈ ಗೋಷ್ಠಿಯ ಒಂದು ಏನು ಉಪನ್ಯಾಸ ಕೊಡಬೇಕು ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಭರತ್ ಭೂಷಣ್, ಈ ಕಾರ್ಯಕ್ರಮದ ರೂವಾರಿ ಆಗಿರ್ತಕ್ಕಂಥ ಭರತ್ ಭೂಷಣ್ ಅವರ ಕ್ರಿಯಾಶೀಲತೆ ಬಗ್ಗೆ ನಾನು ಒಂದಿಷ್ಟು ವಿಚಾರ ಹೇಳ್ತೀನಿ. 2021ರಲ್ಲಿ ಇಡೀ ದೇಶಕ್ಕೆ ಕರೋನಾ ವಕ್ಕರಿಸ್ತು. ಆ ಸಮಯದಲ್ಲಿ ಸುಮಾರು ಜನ ಕ್ರಿಯಾಶೀಲರು ಸಂಜೆಯ ಸಮಯವನ್ನು ಹೇಗೆ ಕಳಿಬೇಕು ಅಂತ ಗೊತ್ತೇ ಆಗದೇ ಇರುವಾಗ ಒಂದು ಹೊಸ ಯೋಜನೆ ತೊಗೊಂಬಂದರು. ಕ್ಲಬ್ ಹೌಸ್ ಅಂತ ಒಂದು ಆ್ಯಪನ್ನು ಮೊಬೈಲಲ್ಲಿ ಉಪಯೋಗಿಸ್ಕೊಂಡು ಆ ಮೂಲಕ ಕಥೆಗಳನ್ನ, ಪ್ರಬಂಧಗಳನ್ನ ಹಾಗೂ ಕೆಲವು ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜಿಸುವ ಮೂಲಕ ಈ ಒಂದು ಕಥಾ ಸಮಯವನ್ನು ಕಳೆಯೋದು ಕಂಡುಕೊಂಡರು. ಆ ಪರಂಪರೆಯಲ್ಲಿ ಬೆಳೆದು ಬಂದಿದ್ದು ಮೊದಲು ಕನ್ನಡ ಹಣತೆ, ಆಮೇಲೆ ಕಥಾ ಸಮಯ, ಇದೀಗ ಕಥಾ ಪರಂಪರೆ. ಇದು ಈಗ 920 ಸಂಚಿಕೆಯನ್ನು ಮುಟ್ತಾ ಇದೆ. ಸೊ ಇದೆಲ್ಲದರ ಕೀರ್ತಿ ನಮ್ಮ ಭರತ್ ಭೂಷಣ್ ಅವರಿಗೆ ಸಲ್ಲಬೇಕು. ಅವರೊಂದು ರೀತಿಯಲ್ಲಿ ಪಾರ್ಥಸಾರಥಿ ಇದ್ದಾಗೆ ನಡೆಸ್ತಾನೇ ಇರ್ತಾರೆ ಇನ್ನು ಕುರುಕ್ಷೇತ್ರ ಮುಗಿಯೋವರೆಗೆ. ಇರಲಿ, ಈಗ ವಿಷಯಕ್ಕೆ ಬರೋಣ. ಕತೆ ಕಟ್ಟುವ ಕೌಶಲ. ನಾನು ಇದಕ್ಕೆ ಮುಂಚೆ ಇವರು ಒಂದು ಶೀರ್ಷಿಕೆಯನ್ನು ಸಲಹೆ ಮಾಡಿದರು, ಕತೆ ಕಟ್ಟುವ ಕಾಯಕ ಅಂತ. ನಾನು ಹೇಳಿದೆ, ಇದು ಕಾಯಕ ಬರೋದಿಲ್ಲ, ನಾವು ಶ್ರಮಜೀವಿಗಳಲ್ಲ, ಈ ವಿಚಾರದಲ್ಲಿ ಕಲಾಜೀವಿಗಳು, ಅದರಿಂದ ಕೌಶಲ ಬರಲಿ ಅಂತ. ಹಾಗಾಗಿ ಕತೆ ಕಟ್ಟುವ ಕೌಶಲ ಆಗಿದೆ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಏನು ಮಾಡ್ತೀವಿ, ನಾವು ಮೊದಲು ಒಂದು ನಕಾಸೆ ಬರೆಸ್ತೀವಿ, ಹೇಗಿರಬೇಕು ಅಂತ ಒಂದು ಅಂದಾಜು. ಆಮೇಲೆ ನಮ್ಮ ಇಡೀ ದೇಹ ಒಂದು ರೂಪುಗೊಳ್ಳೋದಕ್ಕೆ ಒಳಗಡೆ ಅಸ್ಥಿಪಂಜರ ಅಂತ ಒಂದಿರುತ್ತೆ. ಅಸ್ಥಿಪಂಜರದ ಮೇಲೆ ನಾವು ರಕ್ತ, ಮಾಂಸ, ಮಜ್ಜಾದಿಗಳನ್ನ ಸೇರಿಸಿ ಒಂದು ಒಂದು ರೂಪ ತಳೆಯುತ್ತೆ. ಅದರಂತೆ ಈ ಕತೆ ಕಟ್ಟುವುದು ಕೂಡ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಕಥೆಯು ಮೊದಲು ನಮ್ಮ ಅಂತರಂಗದ ಪರಿಕಲ್ಪನೆಗೆ ಬರಬೇಕು, ಆಮೇಲೆ ಅದಕ್ಕೆ ಒಂದು ರೂಪ ಬರುತ್ತೆ. ಈ DVG ಅವರ ಒಂದು ಮಂಕುತಿಮ್ಮನ ಕಗ್ಗದ ಒಂದು ಪದ್ಯನ ಓದಿ ನಾನು ಮುಂದಕ್ಕೆ ಹೋಗ್ತೇನೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆರೆತರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ. ನೋಡಿ, ಇಲ್ಲಿ ನಾವು ಪುಸ್ತಕ ಓದಿ ಏನೋ ಬುದ್ಧಿವಂತರಾಗಿ ಏನೋ ಗಳಿಸಿದ್ದೀವಿ ಅಂದರೆ ಅದು ಪದವಿಗೋಸ್ಕರ. ಮಸ್ತಕದ ಮಣಿ ಅಂದರೆ ಪದವಿ. ಆದರೆ ಚಿತ್ತದಲ್ಲಿ, ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಮನಸ್ಸಿಗೆ ಮುಟ್ಟಿರುತ್ತಲ್ಲ, ಅದರಿಂದ ಬರುವಂಥ ಬರವಣಿಗೆ ಅಥವಾ ಬೆಳೆ ಅಥವಾ ಒಂದು ಫಸಲೇನಿದೆ, ಅದು ಯಾವಾಗಲೂ ಸ್ವಾಭಾವಿಕವಾಗಿ ಒಂದು ಗಿಡ ಮರ ಕೊಡ್ತಕ್ಕಂಥ ಫಲಪುಷ್ಪಗಳಿದ್ದಂತೆ. ಆ ರೀತಿ ನಮ್ಮ ಮೊದಲು ಚಿತ್ತಕ್ಕೆ ಬರಬೇಕು. ಕತೆ ಎಂದರೇನು ಎಂಬ ಮೂಲಭೂತ ಪ್ರಶ್ನೆಗೆ ಸ್ಥೂಲವಾಗಿ ಹೀಗೆ ಉತ್ತರಿಸಬಹುದು. ಒಂದು ವಿಶಿಷ್ಟ ಸಂಗತಿ, ವ್ಯಕ್ತಿ, ಕುಟುಂಬದ ಪಲ್ಲಟ ಪಲ್ಲವಗಳನ್ನು ಒಂದು ಚೌಕಟ್ಟಿನಲ್ಲಿ ಕೇಳುಗರ ಆಸಕ್ತಿಯನ್ನು, ಓದುಗರಿಗೆ ರೋಚಕತೆಯನ್ನು ಹುಟ್ಟಿಸುವಂತೆ ನಿರೂಪಿಸುವ ವಿಧಾನವೇ ಕಥೆ. ಈ ಕತೆ ಅಂತ ಕೆಲವರು ಬರೀತಾರೆ, ಕಥೆ ಅಂತ ಕೆಲವರು ಬರೀತಾರೆ. ಯಾವುದು ಸರಿ? ಎರಡೂ ಸರಿಯೇ. ಅಲ್ಪ ಪ್ರಾಣಿಗಳಾದರೆ ಕತೆ, ಮಹಾಪ್ರಾಣಿಗಳಾದರೆ ಕಥೆ. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ, ಚಿಕ್ಕದಾಗಿರೋದನ್ನು ಕತೆ ಅಂತಲೂ ವಿಸ್ತಾರವಾಗಿರೋದನ್ನು ಕಥೆ ಅಂತಲೂ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ.
ಜಗತ್ತಿನ ಅತ್ಯಂತ ಒಂದು ಚಿಕ್ಕ ಕಥೆಯನ್ನು ನನಗೆ ಎಲ್ಲ ಶೇಷಗಿರಿ ರಾಯರು ಹೇಳಿದರು. ಅದು ಹೀಗಿದೆ. ಒಂದು ರೈಲು ಪ್ರಯಾಣದಲ್ಲಿ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು, ಇಬ್ಬರು ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ಬರು ಪರಿಚಯ ಇಲ್ಲ, ಭಾಳ ಹೊತ್ತು ಮಾತಾಡಲ್ಲ. ಕತ್ಲು, ಹೊರಗಡೆ ಅಮಾವಾಸ್ಯೆ ರಾತ್ರಿ, ಇದ್ದಕ್ಕಿದ್ದಾಗೆ ದೀಪ ಹೋಗುತ್ತೆ. ಕರೆಂಟ್ ವ್ಯತ್ಯಯ ಆಗಿ ವಿದ್ಯುತ್ ಶಕ್ತಿ, ದೀಪ ಹೋಗುತ್ತೆ. ಆಗ ಒಬ್ಬ ಕೇಳ್ತಾನೆ ಇನ್ನೊಬ್ಬನ್ನ, ನಿಮಗೆ ದೆವ್ವಭೂತದಲ್ಲಿ ನಂಬಿಕೆ ಇದೆಯಾ? ಇಲ್ಲ ಬಿಡ್ರಿ, ಅದೆಲ್ಲ ಬರೀ ಮನಸ್ಸಿನ ಭ್ರಮೆ. ನಾವು ಎಷ್ಟು ಪುಕ್ಕಲರಾಗಿರ್ತೀವೋ ಅಷ್ಟು ದೆವ್ವಗಳು ನಮ್ಮನ್ನು ಕಾಡುತ್ತವೆ ಅಂತ. ನಿಮಗೆ ಹಾಗೆ? ನನಗೂ ಅದೇ ಬಿಡ್ರಿ. ಆಮೇಲೆ ಕರೆಂಟ್ ಬರುತ್ತೆ, ಪ್ರಶ್ನೆ ಕೇಳಿದವನು ಮಾಯ ಆಗಿರ್ತಾನೆ. ಇದು ಜಗತ್ತಿನ ಅತ್ಯಂತ ಚಿಕ್ಕ ಕಥೆ ಅಂತ ನಾನು ಕೇಳಿದ್ದೆ. ಅದಕ್ಕಿಂತ ಚಿಕ್ಕ ಕಥೆ ಬಂದಿರ್ಬೋದು. ಆಮೇಲೆ ಇಲ್ಲಿಯವರೇ ಆದ ಚಂದ್ರಶೇಖರ್ ಪಾಟೀಲರು ಭಾಳ ವಿಡಂಬನಾ ಕವಿ. ಅವರು ಲಂಚ ಅನ್ನೋದ್ರ ಬಗ್ಗೆ 4 ಪದಗಳ ಒಂದು ವ್ಯಾಖ್ಯಾನ ಕೊಡ್ತಾರೆ. ಕೊಟ್ಟೆ ಹಿಡಿದ್ರು, ಲಂಚನ ಕೊಟ್ಟೆ ಹಿಡಿದ್ರು, ಅಲ್ಲ ತಗೊಂಡೆ ಹಿಡಿದ್ರು, ಕೊಟ್ಟೆ ಬಿಟ್ಟರು. ನೋಡಿ ಹೇಗಿದೆ. ಇದರಂತೆ ಈ ರೀತಿ ವಿಡಂಬನಾತ್ಮಕವಾಗಿ ಒಂದು ವಿಚಾರವನ್ನು ಕವಿತೆಯಾಗಿ ಕಟ್ಟಬಹುದೇ ಅಂತ ಯೋಚನೆ ಮಾಡಿದಾಗ ಸಾಧ್ಯವಿದೆ ಅಂತ ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಈ ನಡುರಾತ್ರಿ ಕಥೆಗಳನ್ನೆಲ್ಲ ರೈಲ್ ಪ್ರಯಾಣಿಕರು ಇಲ್ಲಿ ಹೇಳಿದ್ದು ಕಮ್ಮಿ, ಆದರೆ ಆಲೋಚನೆ, ಕೇಳುಗರ ಆಲೋಚನೆಗೆ ಬಿಟ್ಟಿದ್ದು ಭಾಳ ಇದೆ. ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಭಾಳ ಜನ ಓದಿರ್ತೀರ. ಅದರಲ್ಲಿ ಕಥೆಗಾರ ಮಂಜಣ್ಣ ಅಂತ ಒಬ್ಬ ಬರ್ತಾನೆ. ಅವನು ಈ ಹುಡುಗರು ಕೇಳ್ತಾರೆ ಅಂತ ಪೀಡಿಸ್ತಾರೆ ಅಂತ ಯಾವ್ಯಾವುದೋ ಕತೆ, ಒಬ್ಬ ಊಟ ಮಾಡ್ದ, ಚೆನ್ನಾಗಿ ನಿದ್ದೆ ಬಂತು, ಆಮೇಲೆ ಬೆಳಗ್ಗೆ ಎದ್ದಾಗ ಅವನು ಇರಲೇ ಇಲ್ಲ, ಜಗದ್ ಬಿದ್ದ, ಆ ಥರ ಕತೆಗಳೆಲ್ಲ ಶುರು ಮಾಡ್ತಾರೆ. ಆಮೇಲೆ ಎಂಥದೋ ಒಂದು ಕತೆ ಸಮಯ ಕಳೆಯೋಕ್ಕೆ ಹೇಳು ಅಂದಾಗ ಒಂದು ಕುಂಬಳಕಾಯಿ ಕತೆ ಹೇಳ್ತಾನೆ. ತುಂಬ ತಮಾಷೆಯಾಗಿದೆ. ಈ ಮಲೆನಾಡಿನಲ್ಲಿ ಚಳಿಗಾಲದಲ್ಲಿ, ಮಾಗಿ ಚಳಿಯಲ್ಲಿ ಈ ಬೆಂಕಿ ಕಾಯಿಸ್ಕೊಳ್ಳೋಕೆ ಕೂತ್ಕೊಳ್ತಾರೆ. ಈ ಒಣಗಿದ ಪುರುಳೆ, ಕಸ ಕಡ್ಡಿ ಎಲ್ಲ ಸೇರಿಸಿ ಗುಡ್ಡೆ ಮಾಡಿ ಬೆಂಕಿ ಹೆಚ್ಚಿ ವೃತ್ತಾಕಾರವಾಗಿ ಕೂತ್ಕೋತಾರೆ. ಆದಷ್ಟು ಹತ್ತಿರ ಇರಬೇಕು, ಬೆಚ್ಚಿಗೆ ಕೈ ಮೈ ಕಾಯಿಸ್ಕೊಳ್ಳೋಕ್ಕೆ. ಈ ಕತೆಗಾರ ಮಂಜಣ್ಣ ತಡವಾಗಿ ಬರ್ತಾನೆ. ಕತೆ ಹೇಳಿ ಮಂಜಣ್ಣ ಅಂತ ಅವ್ನು ದೂರದಲ್ಲೇ ಕೇಳಬೇಕು, ಪಾಪ ಇವರೆಲ್ಲ ಕೂತಿರ್ತಾರೆ. ಅವನೇನು ಮಾಡ್ತಾನೆ, ಒಂದು ಕುಂಬಳಕಾಯಿ ಕತೆ ಹೇಳ್ತಾನೆ. ಒಬ್ಬ ರೈತ ಇದ್ದ, ಅವನ ಹೊಲದಲ್ಲಿ ಒಂದು ಕುಂಬಳಿ ಬೀಜ ನೆಟ್ಟ, ಅದು ಸಣ್ಣ ಗಿಡ ಆಯಿತು. ಇವರೆಲ್ಲದಕ್ಕೂ ಒಂದೊಂದು ವಾಕ್ಯ ಆದಮೇಲೆ ಹ್ಞೂ ಅನ್ಬೇಕು. ಈಗ ಹೇಳ್ತಾ ಹೋಗ್ತಾನೆ, ಒಂದು ಕುಂಬಳಿ ಬೀಜ ನೆಟ್ಟ, ಸಣ್ಣ ಗಿಡ ಆಯಿತು, ಅದು ಸ್ವಲ್ಪ ಬೆಳೀತು, ಆಮೇಲೆ ಹೂವು ಆಯಿತು, ಬಳ್ಳಿ ಆಯಿತು, ಹೂವು ಆಯಿತು, ಆಮೇಲೆ ಒಂದು ಚಿಕ್ಕ ಕಾಯಿ ಆಯಿತು, ಅದು ಇಷ್ಟ ಆಯಿತು ಅಂತ ತೋರಿಸ್ಬೇಕಲ್ಲ, ಮಧ್ಯೆ ಜಾಗ ಮಾಡ್ಕೊಳ್ತಾನೆ. ಆ ಇಬ್ಬರು ಹುಡುಗರ ಮಧ್ಯೆ ಜಾಗ ಮಾಡ್ಕೊಳ್ತಾನೆ. ಹ್ಞೂ ಅಂತಾರೆ. ಈ ಸುಮ್ಮನೆ ಕೂತಿರಾಗುತ್ತಾ, ಇಷ್ಟ ಆಯಿತು ಅಂತಾನೆ. ಇನ್ನೊಂದು ದೂರ ಹೋಗ್ತಾರೆ ಹುಡುಗರು, ಆವಾಗ ವೃತ್ತ ಬೆಳೆಯುತ್ತೆ, ಅವನ ಮಧ್ಯೆ ಬಂದು ಸೇರಿಕೊಳ್ತಾನೆ. ಈ ರೀತಿ ಒಂದು ತಮಾಷೆ. ಈ ಕಥೆಗಳು ಹುಟ್ಟೋದು ಹೀಗೆ ಅಂತ. ಆಮೇಲೆ ನಾವು ಚಿಕ್ಕವನಾಗಿದ್ದಾಗ ಒಂದು ಸಾಮಾನ್ಯವಾಗಿ ನಾಣ್ಣುಡಿ ಕೇಳ್ತಾಯಿದ್ವಿ. ಕತೆ ಯಾರಾದರೂ ಹೇಳು ಅಂದರೆ ಕತೆ ಕಾರುಂಡ, ದೀಪದ ನಂಜುಂಡ ಅಂತ. ನನಗೆ ಖಂಡಿತ ಅರ್ಥ ಆಗ್ತಾ ಇರಲಿಲ್ಲ, ಏನು ಹೀಗಂತಾರೆ ಅಂತ. ಆಮೇಲೆ ಮೊನ್ನೆ ನಾನು ನಿಘಂಟು ನೋಡಿದಾಗ ಕಾರು ಅಂದರೆ ಮಳೆಗಾಲ. ಈ ಮಳೆಗಾಲದ ಸಮಯವನ್ನು ಕಳೆಯೋದಕ್ಕೆ ಈ ಕತೆ ವಿಧಾನ ಇದೆಯಲ್ಲ, ಇದೊಂದು ಮಾರ್ಗ. ಕತೆ ಕಾರುಂಡ, ಕಾರನ್ನು ಉಂಡ ಅಂತ, ಅಂದರೆ ಮಳೆಗಾಲವನ್ನು ಊಟ ಮಾಡಿಬಿಡ್ತಾನೆ ಅಂತ ಕತೆ ಹೇಳ್ತಾ ಕೂತ್ರೆ ಮಳೆಗಾಲ ಕಳೆಯೋದೇ ಗೊತ್ತಾಗಲ್ಲ ಅಂತ. ದೀಪದ ನಂಜುಂಡ ಅಂದರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಎಣ್ಣೆ ಬತ್ತಿ ದೀಪಗಳು ಇದ್ದಂಥ ಕಾಲ. ಆ ಕಾಲದಲ್ಲಿ ಹುಟ್ಟಿರೋ ಗಾದೆ ಇದು. ಸಾಮಾನ್ಯ ಯಾರು ದೀಪ ಹೆಚ್ಚು ಹೊತ್ತು ಹಚ್ಕೊಂಡಿರ್ತಾರೆ ರಾತ್ರಿ ಹೊತ್ತು, ಬೇಗ ಮುಗಿಸ್ಬೇಕಲ್ವಾ. ಈ ಕತೆ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ದೀಪನ ಆರಿಸ್ಬಿಟ್ಟು ಕೇಳ್ತಾ ಇರ್ಬೋದು. ಅಂದರೆ ದೀಪಕ್ಕೆ ದೀಪವೆಂಬ ನಂಜು, ಅದನ್ನು ಊಟ ಮಾಡೋದು ಕೂಡ ಕಥೆನೇ ಅಂತ, ತಿಂದಾಕ್ಬಿಡುತ್ತೆ ಅಂತ. ಈ ರೀತಿಯಾಗಿ ನಾಣ್ಣುಡಿಗಳು ಹುಟ್ಟುವಾಗಲೂ ಕೂಡ ಕೆಲವು ಅರ್ಥಗರ್ಭಿತವಾದ ವಿಚಾರಗಳು ಇರ್ತವೆ. ಭಾರತೀಯ ಪರಂಪರೆಗೆ ಈ ಕಥಾ ಸಾಹಿತ್ಯದ್ದು ಬಹು ದೀರ್ಘ ಇತಿಹಾಸ ಇದೆ. ಮೊದಲು ಪೈಶಾಚಿಕ ಭಾಷೆಯಲ್ಲಿದ್ದಂಥ ಒಂದು ಸಂಗ್ರಹವನ್ನು ಸಂಸ್ಕೃತಕ್ಕೆ ಅನುವಾದಿಸ್ತಾನೆ ಒಬ್ಬ ಕಾಶ್ಮೀರದ ಪಂಡಿತ. ಆ ಕಥೆಯನ್ನು ಒಂದು ಹೇಳ್ತೀನಿ. ಪೂರ್ವಭಾವಿ ಕಥೆ ಹೀಗಿದೆ. ಒಂದು ಸಾರಿ ಶಿವನ ಕೈಲಾಸದಲ್ಲಿ ಪಾರ್ವತಿ ಕೇಳ್ತಾಳೆ, ನಾನು ನನ್ನ ಸಖಿಯರಿಗೆ ಒಂದು ಕತೆ ಹೇಳಬೇಕು, ಇದುವರೆಗೆ ಯಾರೂ ಕೇಳಿರಬಾರ್ದು, ಆ ಥರ ಒಂದು ಕತೆ ಕೇಳುವಂತ. ಇದು ನಾನು ಕಥಾಮೃತ AR ಕೃಷ್ಣಶಾಸ್ತ್ರಿಯವರ ಕಥಾಮೃತದಲ್ಲಿ ಅವರು ಮುನ್ನುಡಿಯಾಗಿ ಬರೆದಿದ್ದಂಥ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಆಗ ಶಿವ ಹೇಳ್ತಾನೆ, ಅದು ಯಾರೂ ಕೇಳಬಾರ್ದು ಅಂದರೆ ಏಕಾಂತದಲ್ಲಿ ಹೇಳಬೇಕು ಅಂದರೆ ಎಲ್ಲರನ್ನೂ ಹೊರಗಡೆ ಬಿಟ್ಟು
ಅದಕ್ಕೆ ನಂದಿಕೇಶ್ವರನನ್ನು ಕಾವಲುಗಾರನಾಗಿ ಇಟ್ಬಿಟ್ಟು ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳ್ತಾನೆ. ಈ ಭೃಂಗಿ ಅಂತ ಒಬ್ಬಿರ್ತಾನೆ, ಅವನು ಮಹಾ ತರಲೆ ಕಥಾಸಕ್ತ, ಅವನು ಏನಾದರೂ ಕಥೆಗಳು ಕೇಳ್ತಾ ಇರಬೇಕು. ಅವನೇನು ಮಾಡ್ತಾನೆ, ಒಂದು ದುಂಬಿಯಾಗಿ ಬಾಗಲಕಂಡಿಯಿಂದ ಒಳಗಡೆ ಹೋಗ್ತಾನೆ. ಕಥೆ ಎಲ್ಲ ಕೇಳಿಸ್ಕೊಂಬಿಟ್ಟು ಬಂದು ತನ್ನ ಹೆಂಡತಿಗೆ ಹೇಳ್ತಾನೆ, ಅವಳ ಹೆಸರು ವಿಜಯ ಅಂತ. ಅವಳೇನು ಮಾಡ್ತಾಳೆ, ಈ ಪಾರ್ವತಿ ಮತ್ತು ಸಖಿಯರೆಲ್ಲ ಸೇರಿದಾಗ ಪಾರ್ವತಿ ಏನೋ ಒಂದು ಕತೆ ಹೇಳಿದಾಗ ಶಿವನಿಂದ ಕೇಳಿದ್ದು, ಈ ಕತೆ ಗೊತ್ತು ನನಗೆ ನನ್ನ ಗಂಡ ಹೇಳಿದ್ದು ಅಂತ ಹೇಳ್ಬಿಡ್ತಾಳೆ. ಅವಾಗ ಗೊತ್ತಾಗೋಗುತ್ತೆ ಕದ್ದು ಕೇಳಿದ್ದಾನೆ ಇವನು ಅಂತ. ಶಿವನಿಗೆ ಕೋಪ ಬಂದು ಒಂದು ಶಾಪ ಕೊಡ್ತಾನೆ, ನೀನು ಭೂಲೋಕದಲ್ಲಿ ಮಧುರಾನಗರದಲ್ಲಿ ಒಬ್ಬ ವಿಷ್ಣುದತ್ತನ ಮಗನಾಗಿ ಹುಟ್ಟು ಅಂತ. ಅದರಂತೆ ಗುಣಾಢ್ಯ ಅಂತ ಅವನು ಹುಡ್ತಾನೆ. ಅವನಿಗೆ ಈ ಕಥೆದು ಏನೋ ಒಂದು ಪೂರ್ವಜನ್ಮದ ಕಲ್ಪನೆ ಕಥೆ ಬಗ್ಗೆ. ಅವನೇನು ಮಾಡಿದ, ದಿನ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ಒಣಗೋಗಿರ್ತಕ್ಕಂಥ ಪತ್ರಗಳು ಅಂತ ತಗೊಂಡು ಚೂಪಾದ ಕಲ್ಲಿನಿಂದ ಒಂದು ಶ್ಲೋಕ ರೂಪದ ಕಥೆಗಳನ್ನ ಬರೀತಾನೆ. ಎಷ್ಟರ ಮಟ್ಟಿಗೆ ಬರೀತಾನೆ ಅಂದರೆ, ಇವೆಲ್ಲ ಉತ್ಪ್ರೇಕ್ಷೆ ಇರ್ಬೋದು, ಇಲ್ಲ ಅಂತಲ್ಲ. ಪುರಾಣ ಅಂದರೆ ಹಾಗೇನೆ, ಪುರಾಣ ಅಂದರೆ ಪುರಾಣ ಎಲ್ಲ ಒಂದೇ, ಹಳೆಯದು ಅಂತ. ಅವನು ಎಷ್ಟರ ಮಟ್ಟಿಗೆ ಬರೀತಾನೆ ಅಂದರೆ, ಬರೆದಿದ್ದನ್ನು ಓದ್ತಾನಲ್ಲ, ಆ ಓದೋದನ್ನ ಕೇಳೋದಕ್ಕೆ ಆ ಕಾಡು ಪ್ರಾಣಿಗಳೆಲ್ಲ ಪಕ್ಷಿಗಳೆಲ್ಲ ಬಂದು ಸೇರ್ತವೆ. ಆಮೇಲಿಂದ ಯಾಕೆ ಈ ಮನುಷ್ಯ ಬರ್ತಾಯಿಲ್ಲ ಊರಿಗೆ ಅಂತ ದೊರೆಗೆ, ಮದನರಾಜ ಅಂತ ದೊರೆ, ಅವನು ಈ ಬೇಟೆಗಾರನ ಕಳಿಸ್ತಾನೆ. ನೋಡಪ್ಪ, ಯಾವುದು ಅವನು ಯಾಕೋ ಬರ್ತಿಲ್ಲ, ನನಗೆ ಮಾಂಸಾಹಾರ ಬೇಕಾಗಿದೆ, ಹೋಗಿ ಬೇಗ ತಗೊಂಡು ಬನ್ನಿ ಅಂತ. ಅವ್ರು ಬರ್ತಾರೆ ಬಂಟರು, ಅವರು ಕೂಡ ಇವನು ಕತೆ ಕೇಳ್ಕೊಂಡು ಅಲ್ಲೇ ನಿಂತೋಗ್ಬಿಡ್ತಾರೆ. ಆಗ ರಾಜನೇ ಬರ್ತಾನೆ ಕಾಡಿಗೆ, ಏನಾಯಿತು ಅಂತ. ಮಾಂಸಾಹಾರ ಇಲ್ಲದೆ ತಪತಪಿಸ್ತಾ ಇರ್ತಾನೆ. ಹಾಗಾಗಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಇವ್ರು ಬಂದಿಲ್ಲ ಊರಿಗೆ ಅಂತ. ಅವನು ಕೇಳ್ತಾನೆ. ಕೇಳಿದಾಗ ಅವನೇನು ಮಾಡ್ತಾನೆ, ಅವನು ಬರೆದಿರ್ತಕ್ಕಂಥ ಪತ್ರಗಳು 8 ಲಕ್ಷ ಅಂತ ಇದೆ, ಪ್ರೇಕ್ಷೆ ಇರ್ಬೋದು ಏನೇ ಇರ್ಬೋದು, 8 ಲಕ್ಷ ಕಥಾರೂಪದ ಶ್ಲೋಕಗಳನ್ನು ಕೊಟ್ಟು, ಇವೆಲ್ಲ ಪೈಶಾಚಿಕ ಭಾಷೆಯಲ್ಲಿವೆ, ಇದನ್ನು ಸಂಸ್ಕೃತಕ್ಕೆ ಅನುವಾದಿಸು, ನಾನು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತ ಹೇಳಿ, ನೇಪಾಳಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಒಂದು ಶಿವಲಿಂಗ ಸ್ಥಾಪಿಸಿ ಮುಕ್ತಿ ಪಡೆದ ಮತ್ತು ಕೈಲಾಸಕ್ಕೆ ಹೋದ ಅಂತ ಒಂದು ಕತೆ ಇದೆ. ಅದರಿಂದ ಏನಾಗುತ್ತೆ ಅಂದರೆ, ಈ ರಾಜ ಆ ಕೆಲಸ ಮಾಡ್ತಾನೆ. ಯಾರು ಸೋಮದೇವ ಅನ್ನೋನು ಕಾಶ್ಮೀರ ಪಂಡಿತ, ಅವನಿಂದ ಈ ಪೈಶಾಚ ಭಾಷೆಯಲ್ಲಿ ಇರ್ತಕ್ಕಂಥ ಕಥೆಗಳನ್ನೆಲ್ಲ ಸಂಸ್ಕೃತಿಗೆ ಅನುವಾದಿಸಿ ಅದಕ್ಕೆ ಕಥಾ ಸರಿಸಾಗರ ಅಂತ ಹೆಸರಿಡ್ತಾನೆ. ಅದು ಬಹಳ ಹಳೆಯ ಎಲ್ಲ ರಾಜರ ಮತ್ತು ಮಾಂತ್ರಿಕರ, ರಾಕ್ಷಸರ, ಪಶು ಪಕ್ಷಿಗಳ ಎಲ್ಲ ಕಥೆಗಳು ಒಳಗೊಂಡಿವೆ. ಪ್ರಪಂಚದ ನಾನಾ ಭಾಷೆಗಳಿಗೆ ಅನುವಾದವಿದೆ. ಪಂಚತಂತ್ರ ಅನ್ನೋದು ಕೂಡ ನಾವೇನು ಜಂಗಲ್ ಬುಕ್ ಅಂತ ಇಂಗ್ಲೀಷ್ ನೋಡಿದ್ವಿ, ಭಾಳ ಆಶ್ಚರ್ಯಪಟ್ವಿ. ಅಯ್ಯೋ, ಪ್ರಾಣಿಗಳು ಮಾತಾಡುತ್ತವೆ, ಪಕ್ಷಿಗಳು ಮಾತಾಡುತ್ತವಲ್ಲ ಅಂತ. ಇವೆಲ್ಲ ಒರಿಜಿನೇಟ್ ಆಗಿ ಇಲ್ಲಿಂದ ಹೋಗಿರೋದೇನೆ, ಪಂಚತಂತ್ರದ ಮೂಲಕ. ಇದು ಒಂದು ಆಯಿತು. ಇನ್ನೊಂದು ಹೇಳ್ತೀನಿ, ಕತೆ ಹೇಗೆ ಹುಟ್ಟುತ್ತೆ ಅಂತಲೂ ಕೂಡ. ನಮ್ಮೂರಿಗೆ ನಾವೆಲ್ಲ ಚಿಕ್ಕವರು, ಮೂರ್ನಾಲ್ಕನೇ ತರಗತಿ ಹುಡುಗರು ನಾವೆಲ್ಲ. ನಮ್ಮೂರಿಗೆ ಒಬ್ಬ ತಾತ ಬರ್ತಿದ್ದ, ಕೃಷ್ಣಾಪುರ ಅಂತ ಮಧುಗಿರಿಯಿಂದ ಸ್ವಲ್ಪ ದೂರ ಊರು. ಅಲ್ಲಿಂದ ಬಂದು ನಮ್ಮನ್ನೆಲ್ಲ ಬೆಳದಿಂಗಳ ಅಂಗಳದಲ್ಲಿ ಕೂಡಿಸ್ಕೊಂಡು, ನಮ್ಮ ತಾಯಿ ಕೈ ತೂತು ಕಲಿಸ್ಕೊಡೋರು. ಎಲ್ಲರಿಗೂ ಊಟ ಆದಮೇಲೆ ಅವರು ಕತೆ ಹೇಳ್ತೀನಿ ಬಂದರು ಅಂತ ಅಂಗಳದಲ್ಲಿ ಎಲ್ಲರನ್ನೂ ಸುತ್ತ ಕೂಡಿಸ್ತಾಯಿದ್ರು. ನಾವೆಲ್ಲ ಹಿಂದಕ್ಕೆಲ್ಲ ಕೈ ಕಟ್ಕೊಳ್ಬೇಕಾಗಿತ್ತು. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಉತ್ತರ ಹೇಳ್ತಾ ಹೋಗಬೇಕು. ಏನಪ್ಪ ಅಂದರೆ, ಕೈಯೆಲ್ಲ ಎಲ್ಲೋದ್ವು ಅಂದರೆ ಅವ್ನು ಮುಂಚೆನೇ ಹೇಳ್ಕೊಟ್ಟಿರ್ತಾನೆ ಉತ್ತರನ. ಅದನ್ನ 3-4 ದಿವಸ ಅದನ್ನೇ ಮತ್ತೆ ಪುನರಾವರ್ತನೆ ಮಾಡಬೇಕು ಹುಡುಗರು ಜ್ಞಾಪಕ ಇಟ್ಕೊಂಡು. ಕೈಯೆಲ್ಲ ಎಲ್ಗೋದ್ವು? ಸಂತೆಗೋದ್ವು. ಸಂತೆಯಿಂದ ಏನು ತಂದ್ವು? ಬಾಳೆಹಣ್ಣು ತಂದ್ವು. ಬಾಳೆಹಣ್ಣು ಏನು ಮಾಡಿದ್ವಿ? ತಿಂದ್ವಿ. ಸಿಪ್ಪೆನ ಏನು ಮಾಡಿದ್ರಿ? ಮರದ ಬುಡಕ್ಕೆ ಹಾಕಿದ್ವಿ. ಮರ ಏನು ಕೊಡ್ತು? ಸೊಪ್ಪೇನು ಮಾಡಿದ್ವಿ? ತಿಪ್ಪೆಗೆ ಹಾಕಿದ್ವಿ. ತಿಪ್ಪೆ ಏನು ಕೊಡ್ತು? ಗೊಬ್ಬರನ ಏನು ಮಾಡಿದ್ವಿ? ಹೊಲಕ್ಕೆ ಹಾಕಿದ್ವಿ. ಹೊಲ ಏನು ಕೊಡ್ತು? ರಾಗಿ ಕೊಡ್ತು. ರಾಗಿನ ಏನು ಮಾಡಿದ್ರಿ? ಬೀಸಿ ಹಿಟ್ಟು ಮಾಡಿದ್ವಿ. ಹಿಟ್ಟನ್ನೇನು ಮಾಡಿದ್ರಿ? ರೊಟ್ಟಿ ಮಾಡಿ ಇಟ್ಟಿದ್ರಿ. ಎಷ್ಟು ಮಾಡಿದ್ರಿ? 4. ಎಷ್ಟು ತಿಂದ್ರಿ? 2. ಇನ್ನೆರಡು ಏನು ಮಾಡಿದ್ರಿ? ಆಮೇಲೆ ತಿನ್ನೋಣ ಅಂತ ಗೋಡೆ ಮೇಲೆ ಇಟ್ಟಿದ್ದೆ, ಆ ಚಂದ್ರಮ್ಮ ಬೆಂಕಿಗೆ ಅಂತ ಬಂದು ಎಟ್ಕೊಂಡು ಹೊರಟೋದ. ನೋಡಿ, ಇದು ಕತೆ. ಆಗ ತಾತ ಹೇಳ್ತಾನೆ, ನೋಡಿ ನಿಮ್ಮೆಲ್ಲರ ರೊಟ್ಟಿಯನ್ನು ಕದ್ದು ತಿಂದ ಚಂದ್ರಮ ಎಷ್ಟು ದುಂಡಾಗಿದ್ದಾನೆ ಅಂತ. ಚಂದ್ರಮನ ಕತೆ ಮುಗೀತು. ಇಲ್ಲಿ ಏನು ತೋರಿಸುತ್ತೆ ಅಂದರೆ, ಈ ಚಂದ್ರಮ ರೊಟ್ಟಿ ಈ ಕತೆ ಮೂಲಕ ಸಾವಯವ ಗೊಬ್ಬರದ ಒಂದು ಕತೆ ಹೇಳ್ತಾ ಇದು. ಸಾವಯವ ಗೊಬ್ಬರದಿಂದ ಕೃಷಿ ಕಥೆಯನ್ನು ಹೇಳೋದು ಇದು. ಆಮೇಲೆ ಈಗ ಬರ್ತೀನಿ ಕಥೆಗಳ ಹುಟ್ಟು ಮತ್ತು ಬೆಳವಣಿಗೆ. ಆಧುನಿಕ ಕಾಲಕ್ಕೆ ಬಂದುಬಿಡೋಣ. ಈಗ ಇದೆಲ್ಲ ಜಾನಪದ ಪುರಾಣ ಇದೆಲ್ಲ ಬಿಟ್ಬಿಡೋಣ. ಆಧುನಿಕ ಕಾಲದಲ್ಲಿ ಅಂದರೆ ನವೋದಯ ಸಾಹಿತ್ಯವನ್ನು, ನಮ್ಮ ಕನ್ನಡ ಸಾಹಿತ್ಯದ ಆಧುನಿಕ
ಸಾಹಿತ್ಯದ ಕಾಲ ಅಂತ ಗುರುತಿಸ್ತಾರೆ. ಇಲ್ಲಿ ಮೊದಲ ಕಥೆಯನ್ನು ನಾವು ಯಾರ್ದು ಅಂತ ಗುರುತಿಸಿದಾಗ ಪಂಜೆ ಮಂಗೇಶರಾಯರ ನನ್ನ ಚಿಕ್ಕ ತಾಯಿ ಅನ್ನೋದೊಂದು ಕತೆ ಕನ್ನಡ ಸಾಹಿತ್ಯಕ್ಕೆ ಮೊದಲ ಕಥೆ ಅಂತ ಗುರುತಿಸಲ್ಪಟ್ಟಿದೆ. ಅದು 1911 ಬರೆದಿದ್ದು ಅಂತ ಕಾಣುತ್ತೆ. 1900 ಬರೆದಂಥ ನನ್ನ ಚಿಕ್ಕ ತಾಯಿ ಅನ್ನೋದು ಕನ್ನಡದ ಮೊದಲ ಕಥೆ ಅಂತ ಗುರುತಿಸಲಾಗಿದೆ. ಅದಾದಮೇಲೆ 3 ಕಥೆಗಳನ್ನ ಬರೀತಾರೆ ಅವರು, ನನ್ನ ಚಿಕ್ಕ ತಂದೆ ಮತ್ತು ಕಮಲಾಪುರದ ಹೊಟ್ಲಿನಲ್ಲಿ ಅಂತ. ನಾವು ನಮ್ಮ ಕಥಾ ಪರಂಪರೆಯಲ್ಲಿ 2 ಕಥೆ ನಾವು ಈಗಾಗಲೇ ಓದಿದ್ದೀವಿ. ಅದಾದಮೇಲೆ ಅವರ ನಂತರ ಪಂಜೆ ಮಂಗೇಶರಾಯರ ನಂತರ ಇನ್ನಷ್ಟು ಜನ ಕಥೆಗಾರರು ಬರ್ತಾರೆ. ಅವರಲ್ಲಿ ಎನ್ ಕಾಮತ್ರು, ಕರೂರು ವಾಸುದೇವಾಚಾರ್ಯರು ಅವರು ಕೂಡ ಕಥೆಗಳು ಬರೀತಾರೆ. ಆದರೆ ಕಥಾ ಸಾಹಿತ್ಯಕ್ಕೊಂದು ಪ್ರಕಾರವನ್ನು ಕಟ್ಟಿಕೊಡೋದು, ಒಂದು ವಿಧಾನವನ್ನು ಕಟ್ಟಿಕೊಟ್ಟವರು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಅಂತ ಗುರುತಿಸ್ತಾರೆ. ಯಾಕೆಂದರೆ ಅವರು ಲೌಕಿಕದ ಕಥೆಗಳನ್ನು, ತಮ್ಮ ಪರಿಸರದ ಸುತ್ತಮುತ್ತ ಇರ್ತಕ್ಕಂಥ ಕಥೆಗಳನ್ನ, ಹಳ್ಳಿಯಲ್ಲಿ ಕಂಡು ಕೇಳಿದ ಕಥೆಗಳನ್ನ ಒಂದು ಚೌಕಟ್ಟಿನಲ್ಲಿ ಗುರುತಿಸಿ ಕಥೆಗಳನ್ನ ಬರೀತಾ ಹೋಗ್ತಾರೆ. ಹಾಗಾಗಿ ಅವ್ರನ್ನ ಆಧುನಿಕ ಕನ್ನಡ ಕಥಾ ಮಾರ್ಗ ಪ್ರವರ್ತಕ ಅಂತ ಕರೀತಾರೆ. ಇವರು ಬರೆದಿದ ಮೊದಲ ಕತೆ ತಾವು ಕಂಡಂಥ ಒಂದು ಘಟನೆ, ರಂಗಪ್ಪನ ದೀಪಾವಳಿ ಅಂತ 1921 ಅಂತ ಕಾಣುತ್ತೆ. ಅಲ್ಲಿ ಬರೆದಾಗ ಅದಾದಮೇಲೆ ಅಲ್ಲಿಂದ ಮಾಯಣ್ಣನ ಕನ್ನಡಿಯವರೆಗೆ ಸುಮಾರು 100 ಕಥೆಗಳನ್ನ ಬರೀತಾರೆ ಅವರು. ಅವ್ರನ್ನ ಅನುಸರಿಸಿ ಒಂದಷ್ಟು ಜನ ಬರೀತಾರೆ. ಅವರಲ್ಲಿ ಯಾರು ಅಂದರೆ ಆನಂದ ಅಂತ ಅಜ್ಜಂಪುರ ಸೀತಾರಾಮು, ಆಮೇಲೆ ಕೆ ಗೋಪಾಲಕೃಷ್ಣರಾವು, ಆಮೇಲೆ ಗುರೂರು ರಾಮಸ್ವಾಮಿ ಅಯ್ಯಂಗಾರರು, ಈ ರೀತಿ ಅಶ್ವತ್ಥ ಮುಂತಾದವರು. ಆಮೇಲೆ ಈ ನವೋದಯ ಕಾಲ ಅಂತ ಏನು ನಾವು ಗುರುತಿಸ್ತೀವಿ, BM ಶ್ರೀ, ಕುವೆಂಪು, ಮಾಸ್ತಿ ಮತ್ತು ದ ರಾ ಬೇಂದ್ರೆ ಅವೆಲ್ಲರೂ ಕೂಡ ಕಥೆಗಳನ್ನ ಆರಂಭದಲ್ಲಿ ಬರೆದವರೇನೆ. ಆಮೇಲಿಂದ ಅವರು ಬೇರೆ ಬೇರೆ ಪ್ರಕಾರಕ್ಕೆ ಹೋಗ್ಕೊಂಡ್ರು, ಅದರಲ್ಲಿ ಹೆಸರು ತಗೊಂಡ್ರು, ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಪಡೆದರು. ಆಮೇಲೆ ಬಂದಂಥ ಒಂದು ವಿಚಾರಶೀಲ ಸಾಹಿತ್ಯ ಬಂತು. ಈ ಪಾಶ್ಚಿಮಾತ್ಯ ಸಾಹಿತ್ಯದ ಪ್ರಭಾವದಿಂದ ಕೆಲವು ವಿಚಾರಗಳು ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನು ಬಿಚ್ಚಿಟ್ಟು ಮಾತಾಡುವಂಥ ಒಂದು ಸಾಹಿತ್ಯ ಪ್ರಕಾರ, ಅದಕ್ಕೆ ಪ್ರಗತಿಶೀಲ ಅಂತ ಕರೆದರು. ಆ ನಿಟ್ಟಿನಲ್ಲಿ ಬಸವರಾಜ ಕಟ್ಟಿಮನಿ, ತರಾಸು, ಅನಾಕರು ಮುಂತಾದವರೆಲ್ಲ ಬರೀತಾರೆ. ಆಗ ಅನಾಕರು ಒಂದು ಕಾಲಘಟ್ಟದಲ್ಲಿ ವೇಶ್ಯ ಮನೆಗೆ ತಾವೇ ಸ್ವತಃ ಹೋಗಿ ತಮ್ಮ ಅನುಭವವನ್ನು 3 ಕಾದಂಬರಿಗಳ ಬರೀತಾರೆ. ಕಥೆ ಅಲ್ಲ, ಅದು ಕಾದಂಬರಿಗಳು. ಸಂಜೆಗತ್ತಲು ಆ ರೀತಿ ಸೀರೀಸು. ಅದಕ್ಕೆ ವ್ಯಾಪಕವಾದ ಟೀಕೆ ಬರುತ್ತೆ. ಏನು ಈ ರೀತಿಯ ಇಷ್ಟು ದಿನ ಸಾಂಸಾರಿಕ, ಕೌಟುಂಬಿಕ ಮತ್ತು ಸ್ತ್ರೀಯನ್ನು ಒಂದು ದೇವತೆಯಂತೆ ಚಿತ್ರಿಸಿದಂಥ ಈ ಅನಾಕರು ಇಂಥ ಕಥೆಗಳಿಗೆ ಬರೆಯೋ ಗತಿ ಬಂತಲ್ಲ ಅಂತ. ಆಗ ಅವರು ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ ಅಂತ ಪುಸ್ತಕ ಬರೀತಾರೆ. ನಮ್ಮ ಪುರಾತನ ಪರಂಪರೆಯಲ್ಲಿ ನೀವು ಬೇಲೂರು ಹಳೇಬೀಡು ದೇವಸ್ಥಾನಗಳಲ್ಲಿ ಒಂದು ಸತಿ ಕಣ್ಣಾಡಿಸಿ ಬಂದರೆ ನಮ್ಮ ಕಾಮ ಪ್ರಚೋದನೆ ಎಷ್ಟರ ಮಟ್ಟಿಗಿದೆ ಅಲ್ಲಿ ಬಹಿರಂಗವಾಗಿ ಎಲ್ಲವನ್ನು ಬಿಚ್ಚಿಡ್ತಾರೆ. ಆಮೇಲೆ ನಮ್ಮ ಕಾವ್ಯಗಳಲ್ಲಿ ಎಂತೆಂಥ ಕಾವ್ಯಗಳು ಪುರಾತನ ಯಾವುದು ಪ್ರಾಚೀನ ಕಾವ್ಯಗಳಲ್ಲಿ ಈ ಕಾಮವನ್ನು ಎಷ್ಟರ ಮಟ್ಟಿಗೆ ಇದು ಮಾಡಿದ್ದಾರೆ. ಆಮೇಲೆ ಪುರುಷಾರ್ಥಗಳಲ್ಲಿ ಇದೆಯಲ್ಲ, ಅಲ್ಲಿ ಕೂಡ ಕಾಮ ಎಷ್ಟರ ಮಟ್ಟಿಗೆ ಬರುತ್ತೆ. ಈ ಎಲ್ಲನೂ ತಿಳಿಸ್ಕೊಳ್ಳೋಕ್ಕೋಸ್ಕರ ಅವರು ಒಂದು ಪುಸ್ತಕನೇ ಬರೀತಾರೆ ಪ್ರತಿಭಟನಾ ರೂಪವಾಗಿ. ಆಮೇಲೆ ನವ್ಯರು ಬರ್ತಾರೆ. ಈ ನವೋದಯ, ಪ್ರಗತಿಶೀಲ ಆದಮೇಲೆ ನವ್ಯ ಸಾಹಿತಿಗಳು ಅಂತ. ಅವರಲ್ಲಿ ಆರಂಭದಲ್ಲಿ ಕೆಲವರು ಕಥೆಗಳು ಬರೆದರೂ ಕೂಡ ಅವರು ಕಾವ್ಯದ ಕಡೆ ಹೆಚ್ಚು ಗುರುತಿಸ್ಕೊಳ್ತಾರೆ. ಗೋಪಾಲಕೃಷ್ಣ ನಾಡಿಗ ಅಂಥವರು, ಸುಮತೀಂದ್ರ ನಾಡಿಗ ಅಂಥವರು, ಮತ್ತು ಇನ್ನೊಂದು ಮುಂತಾದವರು. ಈ ಮಧ್ಯೆ ಲಂಕೇಶ್ ಪತ್ರಿಕೆ ಒಂದು ಹುಟ್ಕೊಳ್ಳುತ್ತೆ. ಅನೇಕ ಹೊಸ ವಿಚಾರಗಳನ್ನು ಒಳಗೊಂಡು ಹೊಸ ಹೊಸ ಲೇಖಕರನ್ನ ಕರೆತಂದು ಪರಿಚಯ ಮಾಡಿಸಿ ಒಳ್ಳೆಯ ವಿಪುಲವಾದ ಸಾಹಿತ್ಯವನ್ನು, ಕಥಾ ಸಾಹಿತ್ಯವನ್ನು ಒದಗಿಸುತ್ತೆ. ಆ ಮೂಲಕ ಬೇಕಾದ ಜನ ಬರ್ತಾರೆ. ಈಗ ಈ ಮಧ್ಯೆ ರವಿ ಬೆಳಗೆರೆ, ಜಯಂತ್ ಕಾಯ್ಕಿಣಿ ಅಂಥವರು, ಅನಂತಮೂರ್ತಿ ವಿಶಿಷ್ಟ ಬರವಣಿಗೆಯಲ್ಲಿ ಒಂದು ಎಲ್ಲನೂ ಅನುಭವಿಸಿದ್ವಿ ನಾವು. ಅಲ್ಲಿ ಒಂದೇನು ಅಂದರೆ ಆ ಕಾಲದ ಜನಗಳು ಗುರುತಿಸೋದು ಏನಪ್ಪ ಅಂದರೆ ಒಂದು ಕಾಲಮಾನದವರ ಕಣ್ಣು ತೆರೆಸಿದ ಕಥೆಗಾರರು ಅಥವಾ ಕವಿಗಳು ಅಂತ ಅವ್ರನ್ನ ಕರೀತಾರೆ. ಆದಾಗ್ಯೂ ಸಾಹಿತ್ಯ ವಲಯದಲ್ಲಿ ಆಮೇಲೆ ಏನಾಯಿತು ಅಂದರೆ ಬಂಡಾಯ, ದಲಿತ ಇತ್ಯಾದಿಗಳೆಲ್ಲ ಹುಟ್ಕೊಂಡ್ಮೇಲೆ ಗುಂಪುಗಾರಿಕೆ, ಪರಸ್ಪರ ದೋಷಾರೋಪ, ಸ್ವಹಿತ ಸಾಧನೆ, ಪಟ್ಟಭದ್ರತೆ ಮುಂತಾದ ಪಲ್ಲಟಗಳನ್ನು ಕಂಡಿದ್ದು ಆ ಒಂದು 3 ದಶಕಗಳಲ್ಲಿ ಅಂತ ಮಾತ್ರ ಏನಂದ್ರೆ ನಿಷ್ಠುರವಾಗಿ ಗುರುತಿಸಬೇಕಾಗಿದೆ. ಈಗ ಈ ಎಲ್ಲ ಪ್ರಕಾರಗಳು ಒಂದು ಚಕ್ರ ಸುತ್ತು ಬಂದು
ಇನ್ನೊಂದು ಹೊಸ ರೀತಿಯ ಬೆಳವಣಿಗೆ ಕಂಡಿದೆ. ಹಿಂದೆ ಯಾರು ಈ ಅಕಾಡೆಮಿಕ್ ವಲಯದ ಅಂದರೆ ಕಾಲೇಜಿನಲ್ಲಿ ಟೀಚ್ ಮಾಡ್ಕೊಂಡಿದ್ದವರು ಅವ್ರ ಮುಖಾಂತರ ಅವ್ರ ಶಿಷ್ಯರ ಮುಖಾಂತರ ಬರ್ತಿದ್ದಂಥ ಸಾಹಿತ್ಯ ಈಗ ಹೋಗಿ ನಾನಾ ಕ್ಷೇತ್ರದಲ್ಲಿ ಇವನ ಪಶುವೈದ್ಯ ಸಾಹಿತ್ಯ ನೋಡ್ತಾ ಇದ್ದೀವಿ. ಎಂಜಿನಿಯರ್ಸ್ ಇರ್ಬೋದು, ಬ್ಯಾಂಕಲ್ಲಿ ಉದ್ಯೋಗಿಗಳಿರ್ಬೋದು, ಕೃಷಿಕರಿರ್ಬೋದು, ಆಮೇಲೆ ಸಾಧಾರಣ ಕಾರ್ಮಿಕರಿರ್ಬೋದು ಇತ್ಯಾದಿ ಎಲ್ಲರೂ ಕೂಡ ಇವತ್ತು ಸಾಹಿತ್ಯ ಬರೆಯೋ ಸ್ಥಿತಿಯಲ್ಲಿದ್ದಾರೆ. ಅವರು ಕೂಡ ಕಥೆಗಳು ಬೇಕಾದಷ್ಟು ಬರೆದಿದ್ದಾರೆ. ತುಂಬ ಜನಪ್ರಿಯ ಕಥೆಗಳನ್ನ ಬರೆದಿದ್ದಾರೆ. ಇವುಗಳನ್ನ ಗುರುತಿಸ್ಬೋದು. ಆಮೇಲೆ ಈಗ ವಿಷಯಕ್ಕೆ ಬರ್ತೀನಿ. ಈ ಕತೆ ಕಟ್ಟುವ ಕೌಶಲ ಅಂದ್ರೇನು, ಅದಕ್ಕೆ ಏನೇನು ಬೇಕು ಅಂತ ನಾನು ಇಲ್ಲಿ ಒಂದು 10 ಅಂಶಗಳನ್ನ ಗುರ್ತಾಕೊಂಡ್ಬಂದಿದ್ದೀನಿ. ಅದನ್ನ ಓದ್ತೀನಿ. ಬಾಯಿನಲ್ಲಿ ಹೇಳಿದ್ದಕ್ಕೆ ಅಷ್ಟು ರಿಚ್ಸಲ್ಲ ಅಂತ ಕಾಣುತ್ತೆ. ಮೊದಲನೇದು, ಕತೆ ಕಾಗದಕ್ಕೆ ಇಳಿಯುವ ಮುನ್ನ ಅಥವಾ ಕಂಪ್ಯೂಟರ್ ಪರದೆಯ ಮೇಲೆ ಮೂಡುವ ಮೊದಲು ಕತೆಗಾರನ ಮನಸ್ಸಿನಲ್ಲಿ ಅದರ ಪರಿಕಲ್ಪನೆ ಮೂಡಬೇಕು. ಕತೆಯ ಪರಿಕಲ್ಪನೆ ಹೇಗಿರಬೇಕು ಅಂತ ಮೂಡಬೇಕು. ಈ ಮೊದಲೇ ಹೇಳಿದಂತೆ ಚಿತ್ತದಲ್ಲಿ ಬೆರೆತರಿವು ತರು ತಳೆದ ಪುಷ್ಪ. ಎರಡನೇದು, ಕಥೆಯ ವಸ್ತು ಮತ್ತು ಅದರ ಸುತ್ತಲಿನ ಪಾತ್ರಗಳ ಕುರಿತು ಸ್ಪಷ್ಟತೆ ಇರಬೇಕು. ಕಲ್ಪನೆ ಮಾಡಿಕೊಂಡ್ರೆ ನಾವು ಜೀವಂತವಾಗಿರೋ ಆ ವ್ಯಕ್ತಿಗಳು ಜೀವಂತವಾಗಿರೋ ಥರ ನಮಗೆ ಭಾವನೆ ಬರಬೇಕು ಕತೆ ಓದಿದರೆ. ಆ ರೀತಿ ಒಂದು ಸ್ಪಷ್ಟ ಪರಿಕಲ್ಪನೆ ಇರಬೇಕು. ಕತೆ ನಡೆಯುವ ಪರಿಸರ ಹಾಗೂ ಪಾತ್ರಗಳಾಡುವ ಮಾತು ಭಾಷೆ ಪರಸ್ಪರ ಪೂರಕವೂ ಸಹಜವೂ ಆಗಿದ್ದರೆ ಅದು ಚಂದದ ಕತೆ ಆಗುತ್ತೆ. ಪರಿಸರದ ಭಾಷೆ ತಿಳಿಯುವುದು ಅಧ್ಯಯನ ಮತ್ತು ಕ್ಷೇತ್ರ ಕಾರ್ಯಗಳಿಂದ. ನಾವು ಒಂದು ವ್ಯಕ್ತಿ ಅಥವಾ ಎಲ್ಲೋ ಒಂದು ಪ್ರದೇಶದ ಕಥೆಯನ್ನು ಹೇಳಬೇಕಾದ್ರೆ ನಾವು ಆ ಪ್ರದೇಶಕ್ಕೆ ಹೋಗಬೇಕು, ಅಲ್ಲಿನ ಜನ ಹೇಗೆ ಮಾತಾಡ್ತಾರೆ ಅಂತ ತಿಳಿಬೇಕು. ಒಂದು ಭಾಷಾ ಅಧ್ಯಯನದ ವರದಿ ಪ್ರಕಾರ ಪ್ರತಿ 20 ಕಿಲೋಮೀಟರ್ಗೆ ನಮ್ಮ ಭಾಷೆ ಬದಲಾಗ್ತಾ ಹೋಗುತ್ತೆ. ಆಡು ಭಾಷೆ ನಾನು ಹೇಳ್ತಾ ಇರೋದು, ಕೃತಿ ಭಾಷೆ ಅಲ್ಲ, ಆಡು ಭಾಷೆ ಬದಲಾಗ್ತಾ ಹೋಗುತ್ತೆ ಅಂತ ಅಧ್ಯಯನ ಮೂಲಕ ವರದಿ ಮಾಡ್ತಾರೆ. ಹಾಗಾಗಿ ನಾವು ಆ ಕ್ಷೇತ್ರ ಕಾರ್ಯವನ್ನು ಖಂಡಿತ ಮಾಡಬೇಕು. ಕಥೆಯು ಮೊದಲಿಗೆ ಕರಡು ರೂಪ ಅಂದರೆ ಡ್ರಾಫ್ಟ್ ರೂಪದಲ್ಲಿರಬೇಕು. ಅದನ್ನು ಕಥೆಗಾರನೇ ಮೊದಲು ಓದಿಕೊಂಡು ತನ್ನ ನಿರೂಪಣಾ ಶೈಲಿ ಓದುಗರಿಗೆ ಇಷ್ಟವಾದೀತೆ ಅಂತ ಆಲೋಚಿಸಿ ಅಗತ್ಯವೆನಿಸಿದರೆ ಉತ್ತಮಪಡಿಸಬೇಕು. ತಾನು ಮೊದಲು ವಿಮರ್ಶಕ ಆಗಬೇಕು. ಯಾರು ಕಥೆಗಾರ ಇರ್ತಾನೆ ಆ ಕಥೆಗೆ ತಾನೇ ಮೊದಲು ವಿಮರ್ಶಕ ಆಗಬೇಕು. 5ನೇ ಅಂಶ, ಕಥೆಯ ನಿರೂಪಣಾ ವಿಧಾನವನ್ನು ತಂತ್ರ ಎನ್ನುತ್ತೇವೆ. ಮುಖ್ಯವಾಗಿ ಇದು ಆಕರ್ಷಿತವಾಗಿರಬೇಕು. ಒಂದು ನೆಲೆಯಲ್ಲಿ ಕಥೆಯನ್ನು ಆರಂಭಿಸಿ, ಯಾವುದೋ ಒಂದು ಧಾರವಾಡದ ರೈಲ್ವೆ ಸ್ಟೇಷನ್ನಲ್ಲಿ ಭಗವಾನ್ ಅನ್ನೋ ಒಂದು ವ್ಯಕ್ತಿ ಇಳಿದ ತನ್ನ ಲಗೇಜಿನೊಂದಿಗೆ ಅಂತ ಒಂದು ಹಂತ ಬರುತ್ತೆ. ಅಲ್ಲಿಂದ ಆರಂಭವಾಗಿ ಅದರ ಹಿನ್ನೆಲೆ ಮುನ್ನೆಲೆ ಮತ್ತು ಪರಿಣಾಮಗಳನ್ನು ವಿಸ್ತರಿಸಿ ಅಂತ್ಯವನ್ನು ಆರಂಭಕ್ಕೆ ಕೊಂಡೊಯ್ಯುವುದು ಒಂದು ತಂತ್ರಗಾರಿಕೆ. ಅವನು ಯಾಕಿಲ್ಲಿ ಬಂದ ಅನ್ನೋದು ಅಲ್ಲಿಗೆ ಮುಟ್ಟಬೇಕು, ಅಂತ್ಯಗೊಳ್ಳಬೇಕು. ಇದು ಒಂದು ತಂತ್ರಗಾರಿಕೆ. ಇನ್ನೊಂದು ತಂತ್ರಗಾರಿಕೆ ನಮ್ಮ ಮಿರ್ಜಾ ಬಶೀರ್ ಅವರ ರೀತಿಯದು, ಹೇಳ್ತೀನಿ. ಒಂದು ನಿರೂಪಣಾ ವಿಧಾನ ಹಾಗಲ್ಲದೆ ಕಥೆಯ ಆಶಯ ಹೂರಣಗಳನ್ನು ಪರೋಕ್ಷವಾಗಿ ಚಿತ್ರಿಸುತ್ತಾ ಅಂತ್ಯವನ್ನು ಓದುಗರ ಆಲೋಚನೆಗೆ ಹಚ್ಚುವುದು ಇನ್ನೊಂದು ವಿಧಾನ. ಮೊನ್ನೆ ಒಂದು ಕತೆ ಓದಿದರು, ತುಂಬ ಚೆನ್ನಾಗಿತ್ತು. ನಮ್ಮ ಕಥಾ ಪರಂಪರೆಯಲ್ಲಿ ಯಾವುದು ಮರ್ತೋಗ್ಬಿಟ್ಟೆ, ಕಿಂದರಿ ಜೋಗಿ. ಕಿಂದರಿ ಜೋಗಿ ಅಂದರೆ ಸಾಮಾನ್ಯ ಜ್ಞಾಪಕ ಬರೋದು ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಕುವೆಂಪು ಪದ್ಯ. ನಾವೇನೋ ಆ ರೀತಿ ಏನೋ ಇರುತ್ತೆ ಅಂದ್ಕೊಂಡ್ರೆ, ಖಂಡಿತ ಅಲ್ಲ. ಅವ್ರು ಹೇಳ್ತಾ ಹೋಗೋದು ಒಬ್ಬ ಮಹಾತ್ಮನ ಕತೆ. ಕೊನೆಗೆ ಅವನು ಬರ್ತಾನೆ, ಈ ದೇವ ಮಾನವರ ನಡುವೆ ಆಮೇಲೆ ಸ್ವರ್ಗ ನರಕಗಳ ನಡುವೆ ಏನು ನಡೀತಾ ಇರುತ್ತೆ ಘರ್ಷಣೆ ಇದೆಯಲ್ಲ, ಆ ಘರ್ಷಣೆ ನಿವಾರಣೆ ಮಾಡೋಕ್ಕೋಸ್ಕರ ಒಬ್ಬ ಮಹಾತ್ಮ ಉಟ್ಕೊಳ್ತಾನೆ. ಯಾರು ಅಂತ ಕೇಳಿದೆ. ಅವರೇ ಹೇಳಿದ್ರು, ಮಹಾತ್ಮ ಗಾಂಧಿ ನನ್ನ ಮನಸ್ಸಲ್ಲಿದ್ದರು, ಗೌತಮ ಬುದ್ಧ ಇದ್ದ, ಯೇಸು ಕ್ರಿಸ್ತ ಇದ್ದ ಅಂತ. ಇದು ನಾನು ಮೊಬೈಲ್ ಮೂಲಕ ಕೇಳಿಸ್ಕೊಂಡಿದ್ದು. ಆ ಕಥೆನ ಇಲ್ಲೇ ಓದಿದ್ರು ನಮ್ಮ ಭರತವರು, ಜ್ಞಾಪಕ ಇರ್ಬೋದು. ಇವುಗಳನ್ನ ಈ ರೀತಿ ವಿಧಾನ ಹೇಳುವ ಕಥೆ ವಿಧಾನವನ್ನು ಕಾಡುವ ಕಥೆಗಳು ಅಂತ ಕರೀತೀವಿ. ಯಾಕೆಂದರೆ ಸಾಮಾನ್ಯ ಓದೋಂಗೆ ತಕ್ಷಣ ಅರ್ಥ ಆಗಲ್ಲ, ಅದಕ್ಕೆ ಇನ್ನೊಬ್ಬ ವಿಮರ್ಶಕ ಬೇಕಾಗುತ್ತೆ. ಇಲ್ಲ ಅಂದರೆ ಕತೆ ನಿರೂಪಕನೇ ಹೇಳಬೇಕಾಗುತ್ತೆ, ಇದು ಹೀಗಲ್ಲಪ್ಪ, ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ, ಇದು ಹೀಗೆ ಅಂತ. 6ನೇ ಅಂಶ, ಸಣ್ಣ ಕಥೆಗಳ ಗಾತ್ರ ಎಷ್ಟಿರಬೇಕು.
ಎಂದರೆ ಅವು ಅರ್ಧ ಮುಕ್ಕಾಲು ಗಂಟೆಯ ಓದಿಗೆ ದಕ್ಕುವಷ್ಟು. ಯಾಕೆಂದರೆ ಮನುಷ್ಯ ಓದ್ತಾ ಅವನು ನೀರಸವಾಗಿಬಿಡುತ್ತೆ. ಓದ್ತಾ ಹೋದ್ರೆ ನೀವು ಬೇಜಾರಾಗ್ಬಿಡುತ್ತೆ ಒಂದೇ ಸಮನಾಗಿ ಓದಬೇಕಾದ್ರೆ. ಅರ್ಧ ಮುಕ್ಕಾಲು ಗಂಟೆಯ ಓದಿಗೆ ನಿಲುಕುವಷ್ಟು, ಅಂದರೆ ಪುಸ್ತಕ ರೂಪದ 10-12 ಪುಟಗಳನ್ನು ಮೀರದಷ್ಟು. 8ನೇ ಅಂಶ, ಕಥೆಗಾರನಿಗೆ ಶಬ್ದ ಸಂಪತ್ತು ಹೆಚ್ಚಿರಬೇಕು. ಗೂಢಾರ್ಥ, ಕ್ಲೇಶಾರ್ಥ, ಸಮಾನಾರ್ಥ ಪದಗಳ ಅರಿವಿನ ಜೊತೆಗೆ ಗಾದೆ, ನುಡಿಕಟ್ಟುಗಳು ತಿಳಿದಿದ್ದರೆ ಕಥೆಯ ಸೌಂದರ್ಯವನ್ನು ಅವು ಹೆಚ್ಚಿಸುತ್ತವೆ. ಸಂಬಂಧ ಸೂಚಕ, ನಾವು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಲವ್ ಅಂತ ಒಂದೇ ಪದ ಇದೆ. ಮದರ್ ಲವ್, ಸಿಸ್ಟರ್ ಲವ್, ಬ್ರದರ್ ಲವ್ ಎಲ್ಲ ಒಂದೇ. ನಮ್ಮಲ್ಲಿ ಆಗಲ್ಲ. ವಾತ್ಸಲ್ಯ ಇದೆ, ಪ್ರೀತಿ ಇದೆ, ಆಮೇಲೆ ಅನುಬಂಧ ಬಗ್ಗೆ ಬೇರೆ ಬೇರೆ ಪದಗಳಿದೆ. ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು ನಾವು. ಅವಿಲ್ಲದೆ ಹೋದರೆ ಸಂಬಂಧ ಸೂಚಕ, ಭಾವಸೂಚಕ ಪದಭಂಡಾರವಿದ್ದಲ್ಲಿ ಇರದಿದ್ದಲ್ಲಿ ಸಂವೇದನೆಯನ್ನು ನಾವು ಕಥೆಯಲ್ಲಿ ತೋರಿಸಲು ಸಾಧ್ಯವಾಗುವುದಿಲ್ಲ. ಪ್ರಾಯಶಃ 9ನೇ ಅಂಶ, ನಾವ್ಯಾರೋ ಈಗ ಪೌರಾಣಿಕ ಕಥೆಗಳ ಗೊಡವೆಗೆ ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಮುಖಸ್ತುತಿಯ ಬದಲು ಮುಖಭಂಗವೇ ಹೆಚ್ಚು ಆದೀತು. ಐತಿಹಾಸಿಕ ಚಾರಿತ್ರಿಕ ಕಥೆಗಳಿಗೆ ಲೇಖನಿ ಹಿಡಿಯುವ ಮೊದಲು ಆ ಕಾಲಮಾನದ ಸಾಕ್ಷ್ಯ, ಅಂಕಿಅಂಶಗಳ ಮಾಹಿತಿಯನ್ನು ಮೊದಲು ಸಂಗ್ರಹಿಸಬೇಕು. ಇದು ಐತಿಹಾಸಿಕ ಮತ್ತು ಚಾರಿತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟ ಕಥೆಗಳಾದರೆ. ಸಾಮಾನ್ಯವಾಗಿ ಮಾಸ್ತಿಯವರ ಕಥೆಗಳನ್ನ ಕೆಲವೆಲ್ಲ ಓದಿ, ಅದರಲ್ಲಿ ಇವೆಲ್ಲ ಬರುತ್ತೆ. ಆಮೇಲೆ ಸಾಮಾಜಿಕವಾದ ರಮ್ಯ ಮತ್ತು ಸುಖಾಂತ್ಯ ಕಥೆಗಳ ಸೌಂದರ್ಯ ಹೆಚ್ಚುವುದು ವರ್ಣನೆ ಮತ್ತು ಪೂರಕ ವಿವರಗಳಿಂದ. ಪತ್ತೇದಾರಿ ಕಥೆಗೆ ಮುಖ್ಯವಾಗಿ ಇರಬೇಕಾದ್ದು ಅಂತ್ಯದವರೆಗೂ ಕಾಪಿಟ್ಟುಕೊಳ್ಳುವ ಗೌಪ್ಯತೆ. ಎಲ್ಲಿಂದಲೋ ಆರಂಭವಾಗಿ ಹಂತ ಹಂತವಾಗಿ ತೆರೆದುಕೊಳ್ಳುತ್ತಾ ರೋಚಕ ಅಂತ್ಯ ಅಥವಾ ಪರಾಕಾಷ್ಠೆ ಮುಟ್ಟುವುದರಲ್ಲಿ ಪತ್ತೇದಾರಿ ಕಾದಂಬರಿಯ ಗೆಲುವಿದೆ. ಆಮೇಲೆ 10ನೇದಾಗಿ, ನೀವು ಬರೆದ ಕಥೆಯು ನಿಮ್ಮ ದೃಷ್ಟಿಯಲ್ಲಿ ಅತ್ಯುತ್ತಮ ಎನಿಸಿದರೆ ಸಾಲದು. ಅದನ್ನು ವಿಮರ್ಶಕ ದೃಷ್ಟಿಯಿಂದ ನಿಮ್ಮ ಆಪ್ತ ಗೆಳೆಯರಿಗೆ ಪರೀಕ್ಷಿಸಲು ಕೊಡಿ. ಅವರ ಅಭಿಪ್ರಾಯವನ್ನು ಪಡೆದು ಅಗತ್ಯವಿದ್ದಲ್ಲಿ ಪರಿಷ್ಕರಿಸಿ. ನೀವು ಬರೆದ ಕಥೆಯು ಪತ್ರಿಕೆಯಲ್ಲಿ ಪ್ರಕಟವಾಗದಿದ್ದರೆ, ಸ್ಪರ್ಧೆಗಳಲ್ಲಿ ಬಹುಮಾನ ಬಾರದಿದ್ದರೆ ನಿರಾಶರಾಗಬೇಡಿ. ಅದು ನಿಮ್ಮಲ್ಲಿ ಒಂದು ಕಥೆಯನ್ನು ಬರೆಯುವ ಪ್ರೇರಣಾ ಶಕ್ತಿಯಾಗಿದೆ ಎಂದು ತಿಳಿಯಿರಿ. ಇಂಥ ಪ್ರೇರಣಾ ಶಕ್ತಿಗಳು ಕಥೆಗಳಾಗಿ ಮುಂದೊಂದು ದಿನ ಅದು ಸಂಕಲನವಾಗಬಹುದು. ಆ ರೀತಿಯಾಗಿ ರೂಢಿಸ್ಕೊಳ್ಳಿ. ಸಾಕಲ್ವ ಸರ್? ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಈ ಪಶುವೈದ್ಯ ಸಾಹಿತ್ಯ ಪರಿಷತ್ತು ಮತ್ತು ಹಾಗೂ ವಿಶೇಷವಾಗಿ ಇಂದಿನ ಗೋಷ್ಠಿಯ ಅಧ್ಯಕ್ಷರಾದ ಡಾಕ್ಟರ್ ಮಿರ್ಜಾ ಬಶೀರ್ ಅವರಿಗೂ ನನ್ನ ಧನ್ಯವಾದಗಳನ್ನು ಮುಗಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ.